ಗೃಹಿಣಿಯರಿಗೆ ಅಡಿಗೆ ಮನೆಯ ಟಿಪ್ಸ್ಗಳು. ಈರುಳ್ಳಿ ಜಾಸ್ತಿ ದಿನ ಬಳಕೆ ಬರಬೇಕು ಎಂದರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಸಂಗ್ರಹಿಸಬಾರದು. ಈರುಳ್ಳಿಯನ್ನು ಆಲೂಗಡ್ಡೆಯ ಜೊತೆ ಮರೆತು ಸಹ ಇಡಲೇಬೇಡಿ. ಕೆಲವೊಂದು ಬಗೆಯ ಅಕ್ಕಿ ರುಚಿ ಇರುವುದಿಲ್ಲ. ಆದ್ದರಿಂದ ಅನ್ನ ಮಾಡುವಾಗ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ, 1-2 ಹರಳು ಉಪ್ಪು ಸೇರಿಸಿ ಅನ್ನ ಮೃದುವಾಗಿ ರುಚಿ ಆಗುತ್ತದೆ. ಸಾಂಬಾರ್ ಮಾಡುವಾಗ ಕೆಲವೊಮ್ಮೆ ಅಗತ್ಯಕ್ಕಿಂತ ತೆಳುವಾಗಿ ಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ 1 ದೊಡ್ಡ ಸ್ಪೂನ್ ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಅನ್ನು 4-5 ಚಮಚ ನೀರು ಸಾಂಬಾರಿಗೆ ಹಾಕಿ ಬಿಸಿ ಮಾಡಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಾಂಬಾರ್ ಗಟ್ಟಿಯಾಗುತ್ತದೆ. ಕೆಲವೊಮ್ಮೆ ಸಕ್ಕರೆಗೆ ಇರುವೆ ಸೇರಿಕೊಳ್ಳುತ್ತವೆ. ಇದನ್ನು ತಪ್ಪಿಸಲು ಸಕ್ಕರೆ ಡಬ್ಬಕ್ಕೆ 1-2 ಲವಂಗ ಸೇರಿಸಿದರೆ ಸಕ್ಕರೆ ಡಬ್ಬದ ಬಳಿಯೂ ಇರುವೆಗಳು ಸುಳಿಯುವುದಿಲ್ಲ. ಬಿಳಿ ಬಟ್ಟೆಗಳ ಮೇಲೆ ಅಟಮಾರಿ ಕಲೆಗಳನ್ನು ಹೋಗಲಾಡಿಸಲು 1 ಬೌಲ್ಗೆ 3 ಸ್ಪೂನ್ ವಾಷಿಂಗ್ ಪೌಡರ್, 1 ಸ್ಪೂನ್ ಅಡಿಗೆ ಸೋಡಾ, ಚಿಕ್ಕ ಪ್ಯಾಕ್ ಶಾಂಪೂ ಸೇರಿಸಿ ಮಿಕ್ಸ್ ಮಾಡಿ ನೀರು ಹಾಗೂ ಈ ಮಿಶ್ರಣದೊಂದಿಗೆ ಅರ್ಧ ಗಂಟೆ ಬಟ್ಟೆಗಳನ್ನು ನೆನೆಸಿ ವಾಶ್ ಮಾಡಿದರೆ ಕಲೆಗಳು ಮಾಯವಾಗುತ್ತವೆ. ಫ್ರಿಡ್ಜ್ ಆಗಾಗ ಕ್ಲೀನ್ ಮಾಡಿದರೂ ವಾಸನೆ ಹೆಚ್ಚಾಗಿರುತ್ತದೆ. ಅಂತಹ ಸಮಯದಲ್ಲಿ 1 ಬೌಲ್ನಲ್ಲಿ ಇದ್ದಿಲು ತುಂಬಿ ಅದನ್ನು ಫ್ರಿಡ್ಜ್ನಲ್ಲಿಟ್ಟು 1 ಗಂಟೆಯ ಬಳಿಕ ಹೊರತೆಗೆಯಿರಿ. ಇದರಿಂದ ಕೆಟ್ಟ ವಾಸನೆ ತೊಲಗುತ್ತದೆ. 2 ದೊಡ್ಡ ಚಮಚ ಅಡಿಗೆ ಸೋಡಾವನ್ನು ಸಿಂಕ್ಗಳಿಗೆ ನೀರು ಹೋಗುವ ಸ್ಥಳಕ್ಕೆ ಹಾಕಿ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರು ಸುರಿಯಿರಿ. ಹೀಗೆ ಮಾಡಿದರೆ ಮರುದಿನ ಸಿಂಕ್ ಬಳಸಿ. ಹೀಗೆ ಮಾಡಿದರೆ ಪೈಪ್ ಬ್ಲಾಕೇಜ್ ಕ್ಲಿಯರ್ ಆಗುತ್ತದೆ. ಸ್ವಲ್ಪ ಮೆಣಸು, ಏಲಕ್ಕಿ ಜಜ್ಜಿ 1 ಕಪ್ ನೀರಿಗೆ ಸೇರಿಸಿ 2 ನಿಮಿಷ ಕುದಿಸಿ ಅಗತ್ಯಕ್ಕೆ ತಕ್ಕಷ್ಟು ಬೆಲ್ಲ, ಸ್ವಲ್ಪವೇ ಹಾಲು ಸೇರಿಸಿ ಈ ಟೀ ಕುಡಿದರೆ ಗಂಟಲು ಕಿರಿಕಿರಿ ಕಡಿಮೆಯಾಗುತ್ತದೆ. ಈ ವಿಡಿಯೋದೊಳಗಿರುವ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.